ಹಾಯ್ ಸರ್. ಹಲೋ ಮೇಡಮ್. ಸರ್ ಏನಕ್ಕೆ ಸರ್ ಲ್ಯಾಪ್ಟಾಪ್ ನ ಬಿಸಾಕ್ತಿದ್ದೀರಾ? ಅದು MS ವರ್ಡ್ ಅಲ್ಲಿರೋ ಡಾಟಾ ಎಕ್ಸೆಲ್ ತರಬೇಕು. ಹಾ ಸರ್. ಅದು ಮಿಸ್ಟೇಕ್ ಆಗಿ ಎಕ್ಸೆಲ್ ಅಲ್ಲಿ ಡಾಟಾ MS ವರ್ಡ್ ಒಳಗೆ ಬಂದಿದೆ. ಹಾ ಸರ್. ಅದು ಮತ್ತೆ ಎಕ್ಸೆಲ್ ತರೋದು ಹೇಗೆ ಗೊತ್ತಾಗ್ತಿಲ್ಲ. ಓಕೆ ಸರ್. ಓಕೆ ಸರ್ ನನಗೆ ಇವತ್ತೊಂದು ಟಾಸ್ಕ್ ಕೊಟ್ಟಿದ್ದಾರೆ. ಏನಪ್ಪಾ ಟಾಸ್ಕ್ ಅಂದ್ರೆ ವರ್ಡ್ ಅಲ್ಲಿ ಡಾಟಾ ಇರೋದು, ಈ ಡಾಟಾ ನಾನು ಎಕ್ಸೆಲ್ ಅಲ್ಲಿ ಯಾವ ತರ ತರೋದು ಅಂತ ಹೇಳ್ಕೊಡ್ತೀನಿ. ಫಸ್ಟ್ ಏನ್ ಮಾಡ್ಕೊಬೇಕು, ಕಂಟ್ರೋಲ್ ಎ ಇಂದ ಆಲ್ ಡಾಟಾನ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಕಂಟ್ರೋಲ್ ಸಿ ಇಂದ ಕಾಪಿ ಮಾಡ್ಕೊಂಡಾದ್ಮೇಲೆ ವಿಂಡೋ ಪ್ಲಸ್ ಆರ್ ನ ಕ್ಲಿಕ್ ಮಾಡಿದ್ರೆ ನೋಡಿ ನಿಮಗೆ ಓಪನ್ ಆಗುತ್ತೆ. ಈ ತರ ಟೇಬಲ್ ನ ಓಪನ್ ಆದ್ಮೇಲೆ ದೆನ್ ಓಕೆ ಕೊಟ್ಟಿದ್ರೆ ನೋಡಿ ನಿಮಗೆ ಎಕ್ಸೆಲ್ ಶೀಟ್ ನ ಓಪನ್ ಆಗುತ್ತೆ. ಇಲ್ಲಿ ಬ್ಲಾಂಕ್ ವರ್ಕ್ ಬುಕ್ ಒಳಗಡೆ ಇಲ್ಲಿ ಕಂಟ್ರೋಲ್ ಪ್ಲಸ್ ವಿ ನ ಕ್ಲಿಕ್ ಮಾಡಿ ಪೇಸ್ಟ್ ಮಾಡ್ಕೊಂಡಾದ್ಮೇಲೆ ದೆನ್ ಈಗ ಸ್ಪ್ಲಿಟ್ ಮಾಡ್ಬೇಕು ಕಾಲಮ್ ಸೈಜ್ ಅಂದ್ರೆ ಫಸ್ಟ್ ಏನ್ ಮಾಡ್ಕೊಬೇಕು, ಆಲ್ಟ್ ಎ ಇ ನ ಕ್ಲಿಕ್ ಮಾಡಾದ್ಮೇಲೆ ದೆನ್ ಇಲ್ಲಿ ಈ ತರ ಟೇಬಲ್ಸ್ ನ ಓಪನ್ ಆಗುತ್ತೆ. ಈ ಟೇಬಲ್ಸ್ ಅಲ್ಲಿ ನೆಕ್ಸ್ಟ್ ಫಿನಿಶ್ ಕೊಟ್ಟಿದ್ರೆ ನೋಡಿ ಇದು ಕಾಲಮ್ ಸೈಜ್ ಅಲ್ಲಿ ಸ್ಪ್ಲಿಟ್ ಆಗುತ್ತೆ.